ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ಇವತ್ತು ನಾನು ಡೇ ಸ್ಟಾರ್ಟ್ ಆಯ್ತು ಈ ಟೀಯಿಂದ. ಟೀ ಕುಡ್ಕೊಂಡು ಗಾಡಿ ಎತ್ಕೊಟ್ಟು ಹಂಗೆ ಆಚೆ ಹೋದ ತಿರ್ಗಾಡೋಣ ಅಂತ ಏನು ಮಾಡೋಣ ಅಂತ ಐಡಿಯಾ ಇದ್ದಿಲ್ಲ. ಸುಮ್ಮನೆ ಆಚೆ ಬಂದೆ ಏನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದರೆ ಮಳೆ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸರಿ ಅಂತ ಗಾಡಿ ತಿರ್ಸ್ಕೊಂಡು ಮಳೆ ಮೇಲೆ ಇನ್ನೂ ಆ ಕಡೆ ಹೋದರೆ ಇನ್ನೊಂದು ಕಡೆ ಮಳೆ. ಆ ಹಳ್ಳ ನೋಡ್ಬಿಟ್ಟು ಮತ್ತೆ ಆ ಮಳೆಯಲ್ಲಿ ನನಗೂ ಹೋಗಿ ಇಷ್ಟ ಆಗ್ದಿರಾ ಬಸ್ ಪರಿಸ್ಥಿತಿ ನೋಡಿ ನಾನಂತೂ ರಿಟರ್ನ್ ಹೋಗ್ಬಿಟ್ಟೆ ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಏನು ಪ್ರಾಬ್ಲಮ್ ಆಯಿತು ಏನಂತ ನನಗಂತೂ ಗೊತ್ತಾಗಿಲ್ಲ. ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಮಗ ಈ ಥರ ಪ್ರಾಬ್ಲಮ್ ಆಗಿದೆ, ಗಾಡಿ ಏನೋ ಹಾರನ್ ವರ್ಕ್ ಆಗ್ತಿಲ್ಲ, ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅವನು ಬಂದು ನನ್ನ ಗಾಡಿನ ಹಾರನ್ ವರ್ಕ್ ಆಗಿಲ್ಲ ಅಂತಂದರೆ ಅವನು ಇದನ್ನೆಲ್ಲ ಬಿಚ್ತಾ ಇದ್ದ. ನನಗೆ ಏನು ಮಾಡ್ತಾನೋ ಒಂಚೂರು ಐಡಿಯಾ ಇದ್ದಿಲ್ಲ. ಅವನು ಓದಿರೋದು BA, ಆದರೂ ಇಂಜಿನಿಯರ್ ಥರ ಬಿಲ್ಡಪ್ ಕೊಡ್ತಾವನು, ಏನೋ ಮೆಕ್ಯಾನಿಕಿನ ಇಂಜಿನಿಯರ್ ತಾನೆ. ಅವ್ನು ಕೊಟ್ಟಿದ್ದು ಬಿಲ್ಡಪ್ ನೋಡಿ ಇಶ್ಯೂ ಎಲ್ಲ ಇಲ್ಲೇ ರಿಸಾಲ್ವ್ ಆಗ್ಬಿಡ್ತೀನೋ ಅಂತ ಅಂದ್ಕೊಂಡೆ. ಆಮೇಲೆ ಇದನ್ನೆಲ್ಲ ತೆಗೆದು ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ನನ್ನ ಗಾಡಿನೇನಪ್ಪ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ಅಂತ. ಏನು ಮಾಡೋದು, ಅವನು ಏನೇನೋ ಮಾಡ್ದೆ, ಬಟ್ ಏನು ಇಶ್ಯೂ ರಿಸಾಲ್ವ್ ಆಗಿಲ್ಲ. ಸೊ ಅದಕ್ಕೆ ಮತ್ತೆ ನಾವು ಗ್ಯಾರೇಜ್ ಅಂಗಡಿಗೆ ಕರ್ಕೊಂಡೋದ್ವಿ. ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಬಂದು ಆರಾಮಾಗಿ ಮನೇಲಿದ್ದೆ. ನಮ್ಮ ಅಮ್ಮ ಬಂದು ಒಂದು ಚಪಾತಿ ಮಾಡಿಕೊಟ್ರು. ಚಪಾತಿ ಟೊಮಾಟೊ ಗೊಜ್ಜು ತಿಂದು ನಮ್ಮ ಮಾವನ ಮಗನ ಜೊತೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ಥಮ್ಸ್ ಅಪ್ ಕುಡಿದು ಅಲ್ಲಿಂದ ನಮ್ಮ ಮಾವನ ಮಗನ ಮನೆಗೆ ಬಿಟ್ಬಿಟ್ಟು ನಾನು ಹೋಗಿದ್ದು ಕಟಿಂಗ್ ಮುಗಿಸ್ಕೊಂಡು ಆ ಕಟಿಂಗ್ ಶಾಪ್ ಆ ಅಂಕಲ್ನ ತಲೆ ತಿಂದು ಹಣ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅಲ್ಲಿಂದ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಒಂದು ಲೆಮನ್ ಟೀ ಕುಡಿದು ಅಲ್ಲಿಂದ ನಮ್ಮ ಪಯಣ ಮುಗಿಸಿದ್ವಿ. ಇಷ್ಟೇ ಇವತ್ತಿನ